ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆಯ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆಯನ್ನ ಕೊಲ್ಯ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳೆಯರಿಗೆ ಉಚಿತ ವೈದ್ಯಕೀಯ ತಪಾಸಣೆಯ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಮತ್ತಡಿಯವರು ಮಾತನಾಡಿ, ಮಹಿಳಾ ದಿನಾಚರಣೆ ಕೇವಲ ಒಂದು ದಿನ ಮಹಿಳೆಯರನ್ನ ಹೊಗಳುವ ಕಾರ್ಯಕ್ರಮವಲ್ಲ, ಅವರನ್ನ ಸದಾ ಗೌರವದ ಮನೋಭಾವದಿಂದ ಕಾಣಬೇಕು. ಮಹಿಳೆಯರನ್ನ ನಿಶಕ್ತಳನ್ನಾಗಿ ಬಿಂಬಿಸುವ ಮನೋಭಾವ ಇನ್ನೂ ಸಮಾಜದಲ್ಲಿ ಕಂಡುಬರುತ್ತಿದ್ದು ಅದು ಬದಲಾಗಬೇಕು ಅಂತ ಹೇಳಿದ್ರು. ನಮ್ಮ ಹೊಗಳಿಕೆ ಮತ್ತು ತೆಗಳಿಕೆ ಇತ್ತಲ್ಲ, ವ್ಯಕ್ತಿಯನ್ನು ಒಳ್ಳೆದು ಮಾಡ್ತದೆ ಕೆಟ್ಟದು ಮಾಡ್ತದೆ ಅಂತ ನಾನು ಭಾವಿಸಿದ್ದೇನೆ. ಮಹಿಳೆಯರ ಸಂದರ್ಭದಲ್ಲಿ ಎಷ್ಟು ಹೊಗಳಿ ಹಟ್ಟದಲ್ಲಿ ಇರ್ತಾರೆ, ಮತ್ತೆ ಏನು ಮಾಡ್ತಾರೆ, ಕ್ಷಣದಲ್ಲಿ ಅವರನ್ನೆಲ್ಲ ನಗಣ್ಯ ಮಾಡ್ತಾರೆ. ಎಲ್ಲರೂ ಕೂಡ ಮಹಿಳೆಯರ ಭಾಗವಹಿಸುವಿಕೆ ಆಗಲಿ, ಅವರ ಸಮಾನತೆಯನ್ನು ಒಪ್ಪುವವರು ಬಹಳಷ್ಟು ಕಡಿಮೆ. ಈಗ ಎಲ್ಲ ಕ್ಷೇತ್ರದಲ್ಲಿ ನೋಡಿದ್ರು ನಾವು ಹೀಗೆ ಆಲೋಚನೆ ಮಾಡಿದರೆ, ಎಲ್ಲ ಧರ್ಮದಲ್ಲಿ, ಅದು ನಮ್ಮ ಯಾವುದೇ ಧರ್ಮ ಆಗಲಿ, ಯಾವ ಧರ್ಮದಲ್ಲಿ ಕೂಡ ಮಹಿಳೆಯರಿಗೆ ಅಲ್ಲಿ ರಕ್ಷಣೆ ಇದೆಯೇ, ಗೌರವ ಇದೆಯೇ, ಅವರು ಸೆಕೆಂಡರಿ ಅಂತ ಹೇಳ್ತಾರೆ. ಅವರು ಯಾವಾಗಲೂ ಪುರುಷರಿಗಿಂತ ಹಿಂದಿನ ಸಾಲಿನಲ್ಲಿ ನಾನು ತುಂಬ ಕಡೆ ನೋಡ್ತಿದ್ದೇನೆ. ಅದು ಒಂದು ಎಲ್ಲ ಕಡೆ ಶಾಲೆಗಳಿರ್ಬೋದು, ನಮ್ಮ ಮನೆಯಲ್ಲಿ ಕೂಡ ಒಂದು ಹೆಣ್ಣು ಮಗುವಿಗೆ ಒಂಥರ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇದೆಯಾ ಅಥವಾ ಅವರಿಗೆ ರಕ್ಷಣೆ ಇದೆಯಾ? ನಾವು ನೋಡಿದ್ದೇವೆ ಮನೆಯಲ್ಲಿ ಅವರ ಮೇಲೆ ಅತ್ಯಾಚಾರಗಳಾದದ್ದು ಹೆತ್ತವರಿಂದ, ಸಹೋದರರಿಂದ, ಶಾಲೆಗಳಲ್ಲಿ ಮಾಸ್ಟರ್ಗಳಿಂದ, ನೆರೆಕರೆಯಲ್ಲಿ. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ ಸ್ಟೇಷನಲ್ಲಿ ಕೂಡ, ಕೋರ್ಟಲ್ಲಿ ಕೂಡ, ದೇವಸ್ಥಾನದಲ್ಲಿ ಕೂಡ, ಎಲ್ಲ ಕಡೆ ಕೂಡ ಈ ಥರ ಅನ್ಯಾಯಗಳು ಮಹಿಳೆಯರಿಗೆ ಆಗ್ತಾನೆ ಇದೆ. ಬಿಂಬಿಸುವಾಗ ನಾವು ಬಹಳ ಸುಂದರ ಆಗ್ತೇವೆ, ಒಳಗೆ ನಾವು ನಮ್ಮ ಅಂತರಂಗವನ್ನು ನಾವು ಬಹಳಷ್ಟು ಮಹಿಳೆಗೆ ನಾನು ಹೇಳ್ತಿರೋದು, ಮಹಿಳೆಯರ ಸಂದರ್ಭದಲ್ಲಿ ಪ್ರತಿಭಾವಂತರೇ ನಾವು ಅವಕಾಶ ಕೊಡಬೇಕು. ರಾಷ್ಟ್ರಪತಿ ಮಹಿಳೆಯರಾಗಿಲ್ವಾ? ಪ್ರಧಾನಮಂತ್ರಿಗಳು ಮಹಿಳೆಯರಾಗಿಲ್ವಾ? ಮುಖ್ಯಮಂತ್ರಿಗಳಾಗಿಲ್ವಾ? ಏನೆಲ್ಲ ಬದಲಾವಣೆಗಳು ಮಾಡಿದ್ದಾರೆ. ಮತ್ತು ನಿಮ್ಮಲ್ಲಿ ಎರಡೂ ಇದೆ, ನಮ್ಮಲ್ಲಿರುವಂಥ ನಾನು ನೋಡಿ ಗಾದೆಗಳು ಕೂಡ ಮಹಿಳೆಯರನ್ನು ನಿಕೃಷ್ಟವಾಗಿ ಕಾಣುವಂಥದ್ದು. ನಾವು ಇಂಥ ಕಾರ್ಯಾಗಾರದಲ್ಲಿ ಪಟ್ಟಿ ಮಾಡಿದ್ದೇವೆ, ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಒಳ್ಳೆಯದಾಗಿರುವ ಗಾದೆಗಳೇನಿದೆ ಅಂತ. ಬಹಳಷ್ಟು ನಮ್ಮನ್ನು ಈಗ ಒಂದು ಮಹಿಳೆ ಸ್ವಾಭಿಮಾನದಿಂದ ಸ್ವಲ್ಪ ಎಲ್ಲರನ್ನು ಎದುರಿಸುವಂಥ ಮಹಿಳೆ ಒಬ್ಬಳು ಮುಂದೆ ಬಂದರೆ ಫಸ್ಟಿಗೆ ಒಂದು ಆತ್ಮಗೌರವಕ್ಕೆ ಧಕ್ಕೆ ಬರುವಂಥ ಒಂದು ಪದಗಳನ್ನು ಏನಾದರೂ ಉಪಯೋಗ ಮಾಡ್ತಾರೆ, ಹಿನ್ನಡೆ ಆಗಬೇಕಂತ ಹೇಳೋದು. ಈ ರೀತಿಯ ಒಂದು ಸಮಾಜದಲ್ಲಿದೆ. ನಾವು ಎಲ್ಲ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ಅದು ಮನೆಯಿಂದಲೂ ಕೂಡ ನೀವು ಮಹಿಳೆಯರಿದ್ದೀರಿ, ನೀವು ಮಾತಾಡಬೇಕು. ನಾನು ವೇದಿಕೆ ನೋಡಿದಾಗ ನನಗೆ ಫಸ್ಟ್ ನೋಡುವಾಗ ಪುರುಷರಿದ್ದಾರೆ, ಇದೆಂತ ಇದು ಮಹಿಳಾ ಕಾರ್ಯಕ್ರಮ ಅಂತ ಆಯಿತು. ಇನ್ವೇ ನೀವು ಮಾತಾಡಬೇಕು, ಪುರುಷರು ಕೇಳಬೇಕು, ನಾವು ಕೇಳಬೇಕು. ಯಾಕೆಂದರೆ ಒಂದು ವ್ಯವಸ್ಥೆ ಬದಲಾಗಬೇಕು. ಕಾರ್ಯಕ್ರಮದಲ್ಲಿ ಸೋಮೇಶ್ವರ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ ಗಟ್ಟಿ, ಪ್ರಶಾಂತ್ ಗಟ್ಟಿ ಕೊಲ್ಯ, ರವಿ ಮಂಜನಾಡಿ, ಕನಚೂರು ವೈದ್ಯಕೀಯ ಕಾಲೇಜಿನ ವೈದ್ಯರಾದ ಡಾಕ್ಟರ್ ಅರ್ಚನಾ ಮತ್ತು ಡಾಕ್ಟರ್ ಸೌಮ್ಯ, ಕ್ಷೇತ್ರ ಆರೋಗ್ಯ ಮತ್ತು ಶಿಕ್ಷಣಾಧಿಕಾರಿ ಲಲಿತಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಶಾಲಿನಿ, ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ಪ್ರಫುಲ್ಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ಕಾಲ ಇತ್ತು, ಹೇಗೆ ಅಂತ ಹೇಳಿದ್ರೆ, ಗಂಡ ತೀರಿ ಹೋದಾಗ ಹೆಂಡತಿಯನ್ನ ಆ ಗಂಡನ ಚಿತೆಗೆ ಜೀವಂತ ಇರುವ ಹೆಂಡತಿಯನ್ನ ದೂಕುವಂತ ಒಂದು ಪರಿಸ್ಥಿತಿ ಇತ್ತು. ಅಂತ ಪರಿಸ್ಥಿತಿಯಿಂದ ನಾವು ಇವತ್ತು ನಮ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳುವವರೆಗೆ ಮುಂದುವರೆದಿದ್ದಲ್ಲ, ಇದಕ್ಕೆ ನಾವು ನಿಜವಾಗಿ ಕೃತಜ್ಞರಾಗಿದ್ದೇವೆ. ಯಾಕೆಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಮಹಿಳೆ ಆರೋಗ್ಯವಾಗಿದ್ದರೆ ಆ ಇಡೀ ಕುಟುಂಬ ಆರೋಗ್ಯವಾಗಿರ್ತದೆ. ಅದರಲ್ಲೂ ನಮಗೆ ಗೊತ್ತಿದೆ, ಆರೋಗ್ಯವಂತನ ದೇಹ ಅವನಿಗೆ ಅರಮನೆ ಇದ್ದಾಗೆ, ಅನಾರೋಗ್ಯ ಪೀಡಿತನ ದೇಹ ಅವನಿಗೆ ಸೆರೆಮನೆ ಇದ್ದಾಗೆ ಅಂತ. ನಮಗೆ ಅರಮನೆ ಬೇಕಾ ಸೆರೆಮನೆ ಬೇಕಾ? ಎಲ್ಲರಿಗೂ ಅರಮನೆ ಬೇಕಲ್ಲ. ಅರಮನೆ ಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಸಂಬಂಧಪಟ್ಟ BP ಶುಗರ್ ಟೆಸ್ಟ್ ಮಾಡಿಕೊಳ್ಳುವಂಥದ್ದು. ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಅಂದರೆ ಕಾಯಿಲೆ ಬರೋಕ್ಕೆ ಮೊದಲೇ ನಾವು ಅದರ ಬಗ್ಗೆ ಜಾಗೃತರಾಗೋದು ಬಹಳ ಜಾಣತನ. ಮತ್ತು ಮಹಿಳಾ ದಿನಾಚರಣೆ ಅಂತ ಹೇಳ್ಬೇಕಾದ್ರೆ, ಮೊದಲೆಲ್ಲ ಮಹಿಳೆಯರು
ಹೊರಗಡೆ ಎಲ್ಲ ಬರೋದು ಕಡಿಮೆ ಇತ್ತು. ನಮ್ಮ ಶ್ರೀಶಕ್ತಿ 2001ರಲ್ಲಿ ಶ್ರೀಶಕ್ತಿ ಆದಮೇಲೆ ನಮ್ಮ ಮಹಿಳೆಯರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲರೂ ಬ್ಯಾಂಕಿಗೆ ಹೋಗೋದು, ಆಮೇಲೆ ಬೇರೆ ವಿಚಾರದಲ್ಲೆಲ್ಲ ತುಂಬ ಮುಂದುವರೆದಿದ್ದಾರೆ. ಮತ್ತು ನಾವು ಹೇಳ್ಬೇಕಾದ್ರೆ ನಮ್ಮ ಇಲಾಖೆಯಿಂದ ಮಹಿಳೆಯರಿಗೆ ನಾವು ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾಯಿದ್ದೀವಿ, ಗರ್ಭಿಣಿ ಬಾಣಂತಿಯರಿಗೆ. ಆಮೇಲೆ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ. ಮತ್ತು ಗೃಹಲಕ್ಷ್ಮಿ ಯೋಜನೆ ಕೂಡ ನಮ್ಮ ಇಲಾಖೆ ನೋಡಲ್ ಆಫೀಸ್ ಆಗಿದೆ. ಈ ಗೃಹಲಕ್ಷ್ಮಿನೂ ಕೂಡ 2000 ಪ್ರತಿಯೊಬ್ಬರಿಗೂ ಬರ್ತಾ ಇದೆ. ಆಮೇಲೆ ಶಕ್ತಿ ಯೋಜನೆ, ನಮ್ಮ ಶಕ್ತಿಯಲ್ಲಿ ಇವಾಗ ಬಸ್ಸಲ್ಲಿ ಎಲ್ಲರೂ ಮಹಿಳೆಯರಿಗೆ ಶಕ್ತಿ ಪ್ರದರ್ಶಿಸ್ತಾ ಇದ್ದೀರಾ. ಈ ಯೋಜನೆ ಕೂಡ ನಮ್ಮ ಮಹಿಳೆಯರಿಗೇ ಇದೆ. ನಮ್ಮ ಇಲಾಖೆಯಲ್ಲಿ ಹೆಚ್ಚಿನ ಯೋಜನೆಗಳು ಮಹಿಳೆಯರಿಗೆ ಇರುತ್ತೆ. ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃಪೂರ್ಣ ಯೋಜನೆ, ಮಾತೃವಂದನೆ ಯೋಜನೆ, ಹೀಗೆಲ್ಲ ಬಹುಶಃ ಒಂದು ವಿಶೇಷವಾದ ಕಾರ್ಯಕ್ರಮಡುಲ್ಲ. ಗಾದೆ ಮಾತುಲು ಪೂರ ಪನ್ಪುಂಡು ಮಹಿಳೆ ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಬಹುಶಃ ಐನು ನಮ್ಮ ಮಸ್ತ್ ಆಯ್ತು ಮೀನಿಂಗ್ಫುಲ್ ಮನ್ಪೋಡು ಹಾಕೊಂಡು ಅದು ಮಹಿಳೆ ಎಂಚಿನೇನು ಕಲ್ಪೋಡು ಬಂದು ಫಸ್ಟ್ ನಮ್ಮ ಕಲ್ಪೋಡು. ಮಹಿಳೆ ಧರ್ಮನ ಕಲ್ತಂದು ಪಂಡ ಇಲ್ಲೊಂಜಿ ಧರ್ಮಶಾಲೆ ಹಾಕೊಂಡು, ಮಹಿಳೆ ಆರೋಗ್ಯನ ಕಲ್ತಂದು ಪಂಡ ಇಲ್ಲೊಂಜಿ ಹಾಸ್ಪಿಟಲ್ದಲ್ಲೇ ಕನೆ ಹಾಕೊಂಡು, ಮಹಿಳೆ ಎಜುಕೇಷನ್ ಕಲ್ತಂದು ಪಂಡ ಇಲ್ಲೊಂಜಿ ಎಜುಕೇಷನ್ ಹಾಕೊಂಡು. ಬಹುಶಃ ಮಹಿಳೆ ಎಂಚಿನೇನು ಕಲ್ಪೋಡು ಪಂಡೇನು ಚಿಂತನೆ ಮಂದೊಂದು ಪಂಡ ನಮ್ಮ ಎಡ್ಡೆ ಸಮಾಜನ ನಿರ್ಮಾಣ ಮನ್ಪೋ ಪನ್ಪನ ವಿಶೇಷವಾದ ಪನ ಮೇಲೆ ಪ್ರತಿ ಸಮಾಜಗೆ ಒಂದು ಮಹಿಳೆ ಅಗತ್ಯನೇ ಉಂಟು. ಬಹುಶಃ ಮೂಲಂಜಿ ಈಗ ಬೆಂಚ್ ದೀತಿತ್ತಾರೆ ದಾದಕ್ಕೆ ದೀತಾರಂದು ಗೊತ್ತಿಜ್ಜೆ ಎಂಕಿ. ಬಟ್ ಐಟ್ ದೀತಿನಿ ನಿಕುಲು ರಡು ಮೂಜಿ ಮೊಬೈಲ್ ಐನು ನಿಕುಲು ಮಿನಿ ಲೈಫ್ ಇಲ್ಲಲ್ಲಿ ನಿಕಲ್ನ ಫ್ಯಾಮಿಲಿ ನಮ್ಮ ಪೂರ ಫ್ಯಾಮಿಲಿ ಐನು ಮಿನಿ ನಿಕಲ್ನ ಇಲ್ಲಡು ಫ್ಯಾಮಿಲಿ ದುಟ್ಟಪ್ಪನಾಗ ಯಾನು ಮೊಬೈಲ್ ಯೂಸ್ ಮನ್ಪುಜಿಂದ ಬೈಕ್ ದಿಯಾರಂಗ 50% ಆಫ್ ನಿಕಲ್ನ ಪ್ರಾಬ್ಲಮ್ಸ್ ಸಾಲ್ವ್ ಹಾಕೊಂಡು ಖಂಡಿತವಾದ ಪನ್ಪೆ ಇನ್ನಿತ ದಿನಕ್ಕೆ ಮೊಬೈಲ್ ಏತ್ ಬೋಡ ಆತೆ ಹಾಳು ಉಂಟು. ಸಮಾನತೆಯಿಂದ ಹೆಣ್ಣು ಕಣ್ಣು ಮತ್ತು ಎರಡೂ ಗಂಡು ಹೆಣ್ಣು ಇಬ್ಬರು ಕಣ್ಣಾಗಿರಬೇಕು. ಮನೆಯಲ್ಲಿ ಇರ್ಬೋದು, ಸಮಾಜದಲ್ಲಿರ್ಬೋದು. ಅದು ಸಮಾನತೆಯಲ್ಲಿದ್ದಾಗ ನಮ್ಮ ಮಹಿಳೆಯರಿಗೆ ನಾವು ಗೌರವ ಕೊಟ್ಟ ಹಾಗೆ ಅವರು ಒಂದೇ ಮಾತಲ್ಲಿ ಎಂಡಿಂಗ್ ಮಾಡಿದ್ದಾರೆ. ಹೆಣ್ಣು ಕಣ್ಣಾಗಿರಬೇಕು, ಗಂಡು ಕಣ್ಣಾಗಿರಬೇಕು. ಅಲ್ಲಿ ಹೆಣ್ಣೆ ಮಾತ್ರ ಕಣ್ಣಾಗಿರುವಂಥದ್ದಲ್ಲ, ಗಂಡು ಕಣ್ಣಾಗಿದ್ದಾಗ ಹೆಣ್ಣು ಕಣ್ಣಾಗಿದ್ದಾಗ ಅದು ಒಂದು ಉಳುಮೆ ಮಾಡಿದಾಗೆ ಅಂತ ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಒಂದು ಉಳುಮೆ ಮಾಡಬೇಕಾದ್ರೆ ಎರಡು ಎತ್ತು ಬೇಕಾಗ್ತದೆ. ಅದು ಹೆಣ್ಣು ಆಗಿರಬೇಕು, ಗಂಡಾಗಿರಬೇಕು. ಇಬ್ಬರು ಕೂಡಿ ಉಳುಮೆ ಮಾಡಿದಾಗ ಸಮಾನತೆಯಿಂದ ಒಂದು ರಾಷ್ಟ್ರ ನಿರ್ಮಾಣ ಆಗ್ತದೆ, ಒಂದು ಮನೆಯಲ್ಲಿ ಧರ್ಮ ನಿರ್ಮಾಣ ಆಗ್ತದೆ, ಒಂದು ಪ್ರತಿ ಕಾರ್ಯಕ್ಕೆ ಜಯ ಸಿಗ್ತದೆ ಅಂತ ಒಂದೇ ಮಾತಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳುತ್ತಾ ಎಲ್ಲರೂ ನಾವು ಎರಡು ಕಣ್ಣಾಗಿ ಒಂದೇ ಆಗೋದು ಬೇಡ. ನಾವು ಒಂದು ಕಡೆ ಕಣ್ಣಾಗಿರ್ತೇವೆ, ನೀವೊಂದು ಕಣ್ಣಾಗಿರಿ. ಅಕ್ಕ ತಂಗಿ ಕಣ್ಣು, ಅಣ್ಣ ತಮ್ಮಂದಿರ ಕಣ್ಣು, ಅಣ್ಣ ತಂಗಿ ಕಣ್ಣು, ಅಥವಾ ಸೊಸೆ ಮೈದುನ, ಈ ರೀತಿ ಕಣ್ಣುಗಳಾಗಿರುವ ನಾವು ಸಂಬಂಧಕ್ಕೆ ಬೆಲೆ ಕೊಟ್ಟಾಗ ಎಲ್ಲವೂ ಸರಿ ಹೋಗ್ತದೆ. ಸಂಬಂಧಕ್ಕೆ ಬೆಲೆ ಇಲ್ಲದಾಗ ಯಾರು ಅಣ್ಣ, ಯಾರು ತಮ್ಮ, ಮೈದುನ, ತಾಯಿ, ತಂದೆ, ಅತ್ತಿಗೆ ಎಲ್ಲ ಈ ಸಂಬಂಧಗಳನ್ನು ಮನೆಯಲ್ಲೆಲ್ಲ ಒಟ್ಟಿಗೆ ಬೆಳೆಸಿಕೊಂಡಾಗ ಮಹಿಳೆಯರು ಬೆಳೀತಾರೆ, ಪುರುಷರು ಬೆಳೀತಾರೆ. ನಮ್ಮ ಹಾಸ್ಪಿಟಲಲ್ಲಿ ಹೀಗೆ ಫ್ರೀ ಕ್ಯಾಂಪ್ ನಡ್ತಾ ಉಂಟು. ಕನಚೂರು ಆಯುರ್ವೇದ ಹಾಸ್ಪಿಟಲಲ್ಲಿ. ಸೊ 1 ಮಂತ್ ಕ್ಯಾಂಪ್ ಇರ್ತದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಪಂಚಕರ್ಮ ಸ್ಪೆಷಲಿಸ್ಟ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂಡ ಹೀಗೆ ಒಬಿಸಿಟಿ, ಅದೇ ಇದು ದಪ್ಪ ಇರುವಾಗ ಕೊಲೆಸ್ಟ್ರಾಲ್ ಅದಕ್ಕೆಲ್ಲ ಫ್ರೀ ಕ್ಯಾಂಪ್ 1 ಮಂತ್ ನಡ್ತಾ ಉಂಟು. ಏಪ್ರಿಲ್ 1 ಸ್ಟಾರ್ಟ್ ಮಾಡ್ತೇನೆ, 31 ಕ್ಯಾಂಪ್ ಇರ್ತದೆ. ಸೊ ಅದೆಲ್ಲ ಒಂದು ಉಪಯೋಗ ಮಾಡ್ಕೊಳ್ಳಿ, ಬಿಕಾಸ್ ನಿಮಗೆ ಅದು ಫ್ರೀ ಟ್ರೀಟ್ಮೆಂಟ್ ಸಿಗ್ತದೆ. ಮತ್ತೆ ಲ್ಯಾಬ್ ಫೀಸ್, ಅದೇ ಟೆಸ್ಟ್, ಬ್ಲಡ್ ಟೆಸ್ಟ್ ಎಲ್ಲ ಮಾಡುವಾಗ ನಿಮಗೆ 50% ಫ್ರೀ ಸಿಗ್ತದೆ. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ನ್ಯಾಕೋ ಹಿಂದ್ ಕುಶ್ ನಿವಾರಣ್ ಸಂಘದಿಂದ ಉಚಿತ ರಕ್ತ ಪರೀಕ್ಷೆ ಕೂಡ ನಡೆಸಲಾಯಿತು.